ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಸಾಯಂಕಾಲ ಆಗುವ ಹೊತ್ತಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಏನು ಪವರ್ ಟಿ ವಿ ಎಮ್ ಡಿ ಆಗಿ ಹಾರಾಡ್ತಾ ಇದ್ದಂತಹ ರಾಕೇಶ್ ಶೆಟ್ಟಿ ವಿರುದ್ಧ ನಾನ್ ಬೇಲೇಬಲ್ ಕೇಸನ್ನು ಪ್ರಕರಣ ದಾಖಲಾಗಿರುವಂಥದ್ದು. ಹೈಕೋರ್ಟ್ ವಕೀಲರಾದಂತಹ ಎಸ್ ಬಾಲನ್ ಅವರು ಈ ಒಂದು ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಈ ಒಂದು ಪ್ರಕರಣ ಐ ಥಿಂಕ್ 2023ಯಲ್ಲಿ ಮೊದಲ ಬಾರಿ ಹಿಯರಿಂಗ್ ಆಗಿತ್ತು ಅಂತ ಅನಿಸುತ್ತೆ. ಇವಾಗ ಮತ್ತೆ 2025ರಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಇದೆ, ಅದನ್ನು ನಾನು ಸ್ಕ್ರೀನಲ್ಲಿ ಇಡ್ತಾ ಹೋಗ್ತೀನಿ ನೋಡಿ. ಮತ್ತು ಗಿರೀಶ್ ಮಟ್ಟಣ್ಣವರು ನಂತರ ಸಾಯಂಕಾಲ ಬಿಟ್ಟಂತಹ ಒಂದು ಒಂದು ವಿಡಿಯೋ, ಸರಿಸುಮಾರು 6 ನಿಮಿಷದ ವಿಡಿಯೋ ಅಂತ ಅನಿಸುತ್ತೆ. ಅದು ಮತ್ತು ಇದನ್ನು ಕಂಪೇರ್ ಮಾಡಿಕೊಂಡು ನೋಡಬೇಕು. ಯಾಕೆ ಅಂತ ಕೇಳಿದರೆ, ರಾಕೇಶ್ ಶೆಟ್ಟಿಯ ಮೇಲೆ ಇದು ಮೊದಲಲ್ಲ ಪ್ರಕರಣ ದಾಖಲಾಗ್ತಾ ಇರುವಂಥದ್ದು. ಆ ಒಂದು ವ್ಯಕ್ತಿ ಏನಿದ್ದಾನೆ, ಪತ್ರಕರ್ತನಾಗಿ ಯಾವತ್ತಿಗೂ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ನಾಲಾಯಕು, ಖಂಡಿತವಾಗಿಯೂ. ಆತ ಏನು ಜರ್ನಲಿಸ್ಟೋ ಅಥವಾ ಏನೂ ಬೇಕಾಗಿಲ್ಲ, ಆದರೂ ಆತನ ಒಂದು ಕೊಳಕು ಲ್ಯಾಂಗ್ವೇಜ್ ಏನಿದೆ, ಭಾಷೆ ಏನಿದೆ, ಅದು ನಿಜಕ್ಕೂ ಈ ಒಂದು ಮಾಧ್ಯಮದ ಈ ಒಂದು ವರ್ಚಸ್ಸಿಗೆ ಕಳಂಕ ತರುವಂತಹ ವಿಚಾರ. ಆತನ ಕೊಳಕು ಮಾತುಗಳು ಬಿಡಿ, ಆತನ ನಿಜ ಜೀವನದಲ್ಲಿ ಸರಿಯಾಗಿದ್ದಾನ ಅಂತ ಕೇಳಿದರೆ ಇಲ್ಲ. ಆತ ಎಷ್ಟು ಬಾರಿ ಮಹಿಳೆಯರಿಂದ ಚಪ್ಪಲಿ ಏಟು ತಿಂದಿದ್ದಾನೆ ಅಂತ ಲೆಕ್ಕನೇ ಇಲ್ಲ. ಅದರೆಲ್ಲ ವಿಷುವಲ್ಸು ಕೂಡ ಇದೆ. ಅದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ಲಭ್ಯವಾಗುವಂತಹ ವಿಚಾರ. ಗೂಗಲಲ್ಲಿ ಹೋಗಿ ರಾಕೇಶ್ ಶೆಟ್ಟಿ ಸ್ಲ್ಯಾಪ್ಡ್ ಬೈ ವುಮೆನ್ ಅಂತ ಹಾಕಿ ನೋಡಿ, ಬೇಜಾನು ಸಿಗುತ್ತೆ. ವಿಡಿಯೋ ಫುಟೇಜು ಇದೆ, ಇಮೇಜು ಇದೆ, ಎಲ್ಲ ಇದೆ. ಬೇಕಾದರೆ HD ಕ್ಲಾರಿಟಿಯಲ್ಲಿ ಸಿಗುತ್ತೆ. ಅದನ್ನು ಈ ಒಂದು ಯೂಟ್ಯೂಬಲ್ಲಿ ಹಾಕಿ ಯೂಟ್ಯೂಬನ್ನು ಕೊಳಕು ಮಾಡೋದಿಲ್ಲ. ಸೊ ಅದರಿಂದಾಗಿ ಆ ಒಂದು ವಿಷುವಲ್ಸನ್ನು ಹಾಕೋದಿಲ್ಲ ನಾನು. ಏನೇ ಇರಲಿ, ಇವಾಗ ಎಸ್ ಬಾಲನ್ ಅವರು ಇವರ ಮೇಲೆ, ಏನು ರಾಕೇಶ್ ಶೆಟ್ಟಿಯ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು ಈ ನಾನ್ ಬೇಲೇಬಲ್ ಕೇಸಲ್ಲಿ. ಸೊ ಆದರೂ ಕೂಡ ಈ ಕಾನೂನು ವ್ಯವಸ್ಥೆಯಲ್ಲಿ ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣವರು ಇರ್ಬೋದು, ಸಮೀರ್ MD ಇರ್ಬೋದು, ಸ್ವತಃ ದೂರುಗಳನ್ನು ದಾಖಲಿಸಿ ಅವರೇ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಮಾಧ್ಯಮದಲ್ಲಿ ಕೂತುಕೊಂಡು ಇಷ್ಟು ದೊಡ್ಡ ಅಲಿಗೆನ್ಸನ್ನು ನಿರಾಧಾರಿತವಾಗಿ ನೋಡಿ ಬೈಯೋದು, ತಂದೆ ತಾಯಿಯನ್ನು ಬೈಯೋದು, ತಂದೆ ತಾಯಿಗೆ ವೇಶ್ಯೆ ಅಂತ ಹೇಳೋದು, ಮಕ್ಕಳನ್ನು ವೇಶ್ಯೆ ಅಂತ ಹೇಳೋದು, ಹೆಂಡತಿಯರನ್ನು ವೇಶ್ಯೆ ಅಂತ ಹೇಳೋದು, ಹೀಗೆ ಮಾಧ್ಯಮ ತನ್ನಲ್ಲಿ ಫ್ರೀ ಆಗಿದೆ ಅಂತ ಹೇಳ್ಕೊಂಡು ತಾನೇ ಸ್ವತಃ ಆ್ಯಂಕರ್ ಆಗಿ ಬೇಕಾಬಿಟ್ಟಿ ಮಾತಾಡೋದು, ಯಾರ್ಯಾರನ್ನು ಬೈಯೋದು, ಯಾರ್ಯಾರ ತಾಯಿಯನ್ನು ಬೈಯೋದು. ಸೊ ಇವೆಲ್ಲವೂ ನಿರಂತರವಾಗಿ ಮಾಡ್ತಾಯಿದ್ರು. ಅವರ ಮೇಲೆ ಪ್ರಕರಣಗಳು ದಾಖಲಾಗ್ತಾಯಿದ್ರು. ಒಂದೇ ಒಂದು ಸಲ ಕಾನೂನು ವ್ಯವಸ್ಥೆ ಅಡಿ ನೋಡಿ, ಸ್ವಮೇಧ ಪ್ರಕರಣ ಬೇಡ, ಇಲ್ಲಿ ದಾಖಲಿಸಿದಂತಹ ಪ್ರಕರಣಗಳಿಗೆ FIR ಮಾಡಿ ಅವರನ್ನು ಅರೆಸ್ಟ್ ಮಾಡುವಂತಹ ಗೋಜಿಗೆ ಹೋಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಯಾಕೆ ಮಾಡೋದಿಲ್ಲ? ಈ ಒಂದು ಪ್ರಶ್ನೆಯನ್ನು ಗಿರೀಶ್ ಮಟ್ಟಣ್ಣವರು ತಮ್ಮ ವಿಡಿಯೋದಲ್ಲಿ ಕೇಳಿದರು. ಸೊ ಆ ಒಂದು ವಿಡಿಯೋವನ್ನು ಮೊದಲು ನೋಡ್ಕೊಂಬರೋಣ. ಬ್ಲ್ಯಾಕ್ ಮೇಲ್ ವಿಡಿಯೋ ಫ್ಯಾಕ್ಟ್ರಿ ಎಂದೇ ಕುಖ್ಯಾತಿಗೊಂಡಿರುವಂತಹ ಲೈಸೆನ್ಸ್ ಇಲ್ಲದ ಕನ್ನಡದ TV ಚಾನಲ್ ಪವರ್ TVಯ ನಕಲಿ MD ರಾಕೇಶ್ ಶೆಟ್ಟಿ ಎನ್ನುವಂತಹ ಒಬ್ಬ ಫ್ರಾಡ್ ಮೇಲೆ, ಆ ಒಬ್ಬ 420ಯ ಮೇಲೆ ಇವತ್ತು ಮತ್ತೊಮ್ಮೆ ನಾನ್ ಬೇಲೇಬಲ್ ವಾರಂಟ್ ಆಗಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಿಂದ. ಖ್ಯಾತ ವಕೀಲ ಬಾಲನ್ ಅವರು ವಾದ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಪ್ರಕರಣ ಒಬ್ಬ ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಕೆಟ್ಟದಾಗಿ ಬೈದಿದ್ದಕ್ಕೆ, ಮಾನನಷ್ಟ ಮಾಡಿದ್ದಕ್ಕೆ, ಇವನು ಯೂಶ್ವಲಿ ಬೈತಾನಲ್ಲ, ಬೊಗಳೋದೆ ಹುಚ್ಚುನಾಯಿ ಬೊಗಳುತ್ತದಲ್ಲ, ಆ ಥರ ಬೊಗಳಿದ್ದಕ್ಕೆ ಇವನ ಮೇಲೆ ಪ್ರಕರಣ ದಾಖಲಾಗಿತ್ತು. ಇವತ್ತು ಅವನು ಕೋರ್ಟಿಗೆ ಬರದೇ ಇರುವುದಕ್ಕೆ ವಾರಂಟ್ ಇಶ್ಯೂ ಆಗಿದೆ. ಅವನು ಕೋರ್ಟ್ ಬರದೇ ಇರೋದಕ್ಕೆ ನಿರಂತರವಾಗಿ ಅವನ ಯಾವುದೇ ಕೇಸ್ಗಳಲ್ಲಿ ಕೋರ್ಟಿಗೆ ಬರುವುದೇ ಇಲ್ಲ. ನಾನು ಅಲ್ಲಿ ಹೋಗಿದ್ದೀನಿ, ಅವ್ರು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಬರೀ ಇದೇ ಸಬೂಬ್ ಹೇಳ್ತಿರ್ತಾರೆ. ಅವ್ನು ನೋಡಿದರೆ ಅಲ್ಲೇ ಮುಚ್ಕೊಂಡು ಕೂತ್ಕೊಂಡು ಅವ್ರ ಹೆಂಡತಿ ಹಿಂಗಾಯಿತು, ಇವನ ಹೆಂಡತಿ ಹಿಂಗಾಯಿತು, ಆ ಗಂಡ ಹಿಂಗಾಯಿತು, ಇವ್ರ ಮೇಲೆ ಕೆಟ್ಟ ಕೊಳಕ ಬೈತಾನ ಇರ್ತಾನೆ. ಅದೇ ಯಶವಂತಪುರದಲ್ಲಿರುವಂತಹ ಅವನ ಬ್ಲ್ಯಾಕ್ ಮೇಲ್ ವಿಡಿಯೋ ಫ್ಯಾಕ್ಟ್ರಿ ಪವರ್ TVಯಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಆದರೂ ಕೂಡ ಯಾವುದೇ ಆ್ಯಕ್ಷನ್ ಇದುವರೆಗೆ ತಗೊಂಡಿಲ್ಲ. ಇದುವರೆಗೆ ಆತನ ಮೇಲೆ ನಾನು ಹಿಂದೆನೂ ಕೂಡ ಹಲವಾರು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೆ, ಈ ಫ್ರಾಡ್ 420 ರಾಕೇಶ್ ಶೆಟ್ಟಿ ಮೇಲೆ 5 ಸಜೆ ಆಗಿದೆ, ಅಂದರೆ ಕನ್ವಿಕ್ಷನ್ ಆಗಿದೆ. 2 ಪ್ರಕರಣಗಳಲ್ಲಿ ಇವನು ಪ್ರೊಕ್ಲೇಮ್ಡ್ ಅಫೆಂಡರ್, ಅಂದರೆ ಘೋಷಿತ ಅಪರಾಧಿ. 6 ಕೇಸ್ನಲ್ಲಿ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿತ್ತು. ಯಾವ್ಯಾವ ಕೇಸ್ಗಳು? ಬರೀ ಡಿಫೇಮೇಷನ್, ಈ TV ಚಾನಲ್ನಲ್ಲಿ ಮಾತಾಡಿದ್ದ ಅನ್ನೋದಕ್ಕೊಂದೇ ಅಲ್ಲ, ಹಫ್ತಾ ವಸೂಲಿ, ಎಕ್ಸ್ಟಾರ್ಷನ್, ಆನಂತರ ಪ್ರಾಣ ಬೆದರಿಕೆ, ಫ್ರಾಡ್,
ಚೆಕ್ ಬೌನ್ಸ್ ಕೇಸ್, ಇಂಪರ್ಸೋನೇಷನ್ ಎಲ್ಲವೂ ಕೂಡ ಅತ್ಯಂತ ಗಂಭೀರ ಆರೋಪಗಳು ಇರತಕ್ಕಂಥ ಪ್ರಕರಣದಲ್ಲಿ ಇವನಿಗೆ ಶಿಕ್ಷೆ ಆಗಿದೆ. ಆದರೂ ಕೂಡ ಅರೆಸ್ಟ್ ಮಾಡೇ ಇಲ್ಲ. ಏನಿದ್ರ ಅರ್ಥ ಅಂದರೆ ಇವನು ಎದಕ್ಕೆ ಕುಖ್ಯಾತಿ ಪಡೆದಿದ್ದಾನೆ ಅಂತ ಹೇಳಿದರೆ ಬ್ಲ್ಯಾಕ್ ಮೇಲ್ ಮಾಡೋದು, ವಿಡಿಯೋ ಮಾಡೋದು, ಕದ್ದು ಮುಚ್ಚಿ ಹಿಡನ್ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡಿ ಅದನ್ನು ಎಲ್ಲರಿಗೂ ನಿಮ್ಗೆ ತೋರಿಸ್ತೀನಿ, ಟಿ ವಿ ಚಾನಲ್ ಹಾಕ್ತೀನಿ, ಪ್ರೊಮೋ ನೋಡಿ ಬರ್ತದೆ ಅಂತೇಳಿ ನೊಟೋರಿಯಸ್ ಬ್ಲ್ಯಾಕ್ ಮೇಲರ್ ಇವನು. ಹಾಗಿದ್ರೆ ಇವತ್ತಿಗೂ ಕೂಡ ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ನ್ಯಾಯಾಧೀಶರಿಗೆ ಏನಾದರೂ ಇವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ ಅನ್ನೋ ಸಂಶಯ ಬರ್ತಾ ಇದೆ. ಪೊಲೀಸ್ ಇಲಾಖೆಗೂ ಕೂಡ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಹೆದರ್ಸ್ತಾ ಇದ್ದಾನ ಅನ್ನುವಂಥ ಸಂಶಯ ಬರ್ತಾ ಇದೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉತ್ತರಗಳನ್ನು ನಾವು ಕಂಡುಕೊಳ್ಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವನೊಬ್ಬ ಹುಚ್ಚುನಾಯಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಈಗ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಎಲ್ಲ ಸಿದ್ಧತೆ ಇದ್ದಾರೆ. ಆದರೆ ಇದನ್ನಲ್ಲ ನಕಲಿ ದೇವಮಾನವ, ಅವನಿಗೆ ಫೋನ್ ಹಚ್ತಾನೇ ಇದ್ದಾನಂತೆ. ಈಗ ಅವನ ಜೊತೆಗಿರೋ ಹುಡುಗರು ಹೇಳಿದ್ದು, ಅಣ್ಣ ಅವ್ರಿಗೆ ದೊಡ್ಡವ್ರಿಗೆ ಫೋನ್ ಹಚ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ, ಏನಾದರೂ ಅವ್ರು ಸೇವ್ ಮಾಡ್ಬೋದು ಅಂತೇಳಿ. ನೋಡಿ, ಆಟ ಇಲ್ಲಿ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ. ಯಾವಾಗ ಇವನ್ನ ಸಿಕ್ಕಾಕೋತಾನೆ, ಇವನ ರಕ್ಷಣೆಗೆ ಆ ನಕಲಿ ದೇವಮಾನವ ಬರ್ತಾನೆ. ಯಾವಾಗ ಆ ನಕಲಿ ದೇವಮಾನವ ಸಿಕ್ಕಾಕೋತಾನೆ, ಅವನ ಪರವಾಗಿ ಇವನು ಬಂದು ಬೊಗಳ್ತಾ ಇರ್ತಾನೆ. ಅವನ ರಕ್ಷಣೆಗೆ ಇವನ ರಕ್ಷಣೆಗೆ ಅವನು. ಇದಕ್ಕೆ ಇವರು ಹೆಸರಿಟ್ಟಿದ್ದೇನು? ಧರ್ಮ ಸಂರಕ್ಷಣಾ ಯೋಜನೆ, ಧರ್ಮ ಸಂರಕ್ಷಣೆ. ನಾನು ಇದು ಸುದ್ದಿ ಬಂದಿದ್ದು ಮಧ್ಯಾಹ್ನ 11-12 ಗಂಟೆಗೆ ಸುದ್ದಿ ಬಂತು. ಯಾವುದಾದ್ರೂ ಚಾನಲ್ನವರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಹೇಳ್ತಾರೆ ನೋಡ್ತೇನೆ, ಯಾರೂ ಇಲ್ಲ. ನಮಗೆ ಒಂದು ಪೊಲೀಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಇಡೀ ದಿನ ಹೇಳ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣ ಅವರಿಗೆ ನೋಟಿಸ್, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್, ಬಂಧನದ ವಾರಂಟ್, ಸೌಜನ್ಯ ಹೋರಾಟಗಾರರಿಗೆ ಸಂಕಷ್ಟ. ಮತ್ತು ಇದನ್ನು ಯಾಕೆ ಯಾರು ನಾನ್ ಬೇಲೇಬಲ್ ವಾರಂಟ್ ಆದರೂ ಕೂಡ ಯಾಕೆ ಯಾವ ಟಿ ವಿ ಚಾನಲ್ ಅವರು ಮಾತಾಡ್ತಿಲ್ಲ? ಒಬ್ರೊಬ್ರು ಏನೋ ಮಾತಾಡ್ಕೊಂಡು ಬಿಟ್ಟಿದ್ದೀರೇನು? ನಿಮ್ದು ನಾವು ಮುಚ್ಚಿಟ್ಕೊತೀವಿ, ನಂದು ನೀವು ಮುಚ್ಚಿಟ್ಕೋ. ಇವ್ರನ್ನ ಅವ್ರು ಮುಚ್ಚಿಟ್ಕೊಳ್ಳೋದು, ಅವ್ರನ್ನ ಇವ್ರು ಮುಚ್ಚಿಟ್ಕೊಳ್ಳೋದು, ಇವ್ರ ಕೊಳೆ ಅವ್ರು ಮುಚ್ಚಿಟ್ಕೊಳ್ಳೋದು, ಅವ್ನು ಮಾಡಿದ ಕೊಳೆ ಇವ್ರು ಮುಚ್ಚಿಟ್ಕೊಳ್ಳೋದು. ನಾವು ಹೋರಾಟಗಾರರ ಮೇಲೆ ಒಂದು ನೋಟಿಸಿಗೆ ಉತ್ತರ ಕೊಡಲಿಲ್ಲ ಅಂತ ಹೇಳಿದರೆ ಸೀದಾ ಪೊಲೀಸರು ಮನೆಗೆ ಬರ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರದ್ದು ಗಡೀಪಾರು ಅಂತೇಳಿ ನೋಟಿಸೇ ಇಶ್ಯೂ ಮಾಡಿಲ್ಲ, ಏಕಾಏಕಿ ಬೆಳಿಗ್ಗೆ 40-50 ಜನ ಪೊಲೀಸರು ಬರ್ತಾರೆ. ಇವನ ಮೇಲೆ ನಿರಂತರವಾದಂಥ ವಾರಂಟ್ ಇದೆ, ಪ್ರೊಕ್ಲೇಮ್ಡ್ ಅಫೆಂಡರ್ ಇದ್ದಾನೆ, ಘೋಷಿತ ಅಪರಾಧಿ ಇದ್ದಾನೆ. ಇದುವರೆಗೂ ಕೂಡ ಅದು ಯಾವುದು ಕೆಟ್ಟ ಬೈದಂಥ, ಕೆಟ್ಟ ಕೊಳಕ ಬೈದಂಥ ಒಬ್ಬ ಲೋಫರ್ ಥರ್ಡ್ ಕ್ಲಾಸ್ ಹುಚ್ಚನ ಇವನು ರಾಕೇಶ್ ಶೆಟ್ಟಿ. ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಯಾರೂ ಮುಂದೆ ಬಂದಿಲ್ಲ. ಅಂದರೆ ಈ ವ್ಯವಸ್ಥೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋರು, ಸುಳ್ಳು ಹೇಳೋರು, ಎಕ್ಸ್ಟೋರ್ಷನ್ ಮಾಡೋರು, ವಸೂಲಿ ಮಾಡೋರು, ನಕಲಿ ದುಡ್ಡಿದ್ದಂತಹ ನಕಲಿ ದೇವಮಾನವ ಅವ್ರ ಪರವಾಗಿಯೇ ಈ ಸೊಸೈಟಿ ಇದೆಯಾ? ಈ ಕಾನೂನುಗಳು ಅವರ ಸಲುವಾಗಿ ಮಾಡಿದಾರಾ? ಒಬ್ಬ ಜನಸಾಮಾನ್ಯರಿ ಪಾಪ ಅವನು ಒಂದು ನೋಟಿಸಿಗೆ ಉತ್ತರ ಕೊಡಲಿಲ್ಲ ಅಂದರೆ ಪೊಲೀಸರು ಹೋಗಿ ಅವನ್ನ ಸೀದಾ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಘಂಟಾಘೋಷವಾಗಿ ನಿರಂತರವಾಗಿ ಅಪರಾಧ, ಮನೆ ಅಕ್ಕಪಕ್ಕದವ್ರಿಗೆ ಬೈದಿದ್ದಾನೆ, ಹೆದರಿಸಿದ್ದಾನೆ, ಹೆಣ್ಮಕ್ಕಳಿಗೆ ವಯಸ್ಸಾದಂಥ ಸೀನಿಯರ್ ಸಿಟಿಜನ್ಗೆ ಬೈತಾನೆ, ಏನೂ ಅರೆಸ್ಟ್ ಇಲ್ಲ. ಅಂದರೆ ಇವನು ನ್ಯಾಯಾಂಗ ವ್ಯವಸ್ಥೆಗೆ ಎಲ್ಲರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ? ಇದಕ್ಕೆ ಉತ್ತರ ಕೊಡಲೇಬೇಕು. ನೋಡಿ, ಯಾಕೆ ಬಾಂಗ್ಲಾದೇಶದಲ್ಲಿ ಜನ ಬೀದಿಗಿಳಿದು ರೊಚ್ಚಿಗೆದ್ದು ಈ ಥರ ಆಡಳಿತ ಮಾಡೋರ ವಿರುದ್ಧ ತಿರುಗಿ ಬಿದ್ದರೆ ದಂಗೆ ಆಯಿತು? ನೇಪಾಳದಲ್ಲಿ ಯಾಕೆ ದಂಗೆ ಆಯಿತು? ಯಾಕಂತ ಹೇಳಿದರೆ ಒಬ್ಬನು ಪ್ರಭಾವಿ ಮಾಡಿದಂಥ ಇಂಥ ಲೂಟಿಕೋರರು, ಬದ್ಮಾಷ್ಗಳು ಮಾಡ್ತಾ ಇರ್ತಕ್ಕಂಥ ಕೊಳಕನ್ನು ಈ ವ್ಯವಸ್ಥೆ ಮುಚ್ಚಿಡ್ತದಲ್ಲ, ಅದರ ಸಲುವಾಗಿ ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ ದಂಗೆ ಆಯಿತು, ಶ್ರೀಲಂಕಾದಲ್ಲಿ ದಂಗೆ ಆಯಿತು. ಇದೇ ರೀತಿ ಮಾಡಿದರೆ ಕರ್ನಾಟಕದಲ್ಲಿ ಕೂಡ ದಂಗೆ ಆಗುತ್ತೆ. ದಯವಿಟ್ಟು. ಇದಾಗಿತ್ತು ಗಿರೀಶ್ ಮಟ್ಟಣ್ಣವರ 6 ನಿಮಿಷದ ವಿಡಿಯೋ. ಈ ಒಂದು 6 ನಿಮಿಷದಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗಳು ಬಹಳಷ್ಟು ವ್ಯಾಲ್ಯೂಯೇಬಲ್ ಆದಂತಹ ಕ್ವಶನ್ಗಳಾಗಿತ್ತು ಅವ್ರು ಕೇಳಿರುವಂಥದ್ದು. ಅಂದರೆ ನೋಡಿ, ಇಲ್ಲಿ ಸುಮ್ಮನೆ ಯಾರಾದರೂ ಏನಾದರೂ ಆರೋಪ ಮಾಡಿದ್ದಾರೆ ಅಂತ ಕೇಳುವಾಗಲೇ ಚೈನ್ ಹಿಡ್ಕೊಂಡು ಹೋಗುವಂತಹ ಪೊಲೀಸರು ಇಷ್ಟೊಂದು FIR ಆಯಿತು, ಪ್ರಕರಣ ದಾಖಲಾಯಿತು, ನಾನ್ ಬೇಲೇಬಲ್ ಕೇಸನ್ನು ದಾಖಲಿಸಿದರು, ಆದರೂ ಕೂಡ ಅರೆಸ್ಟ್ ಮಾಡುವಂತಹ ಗೋಜಿಗೆ ಯಾಕೆ ಹೋಗಲಿಲ್ಲ? ವಾರಂಟ್ ಕೂಡ ಕೊಟ್ಟಾಗಿದೆ ಅವರಿಗೆ. ಇವೆಲ್ಲವೂ ನಡೆದಾಗಿಯೂ ಕೂಡ ಅವರ ಮೇಲೆ ಯಾವುದೇ ಪ್ರಕರಣಗಳನ್ನು ದಾಖಲಿಸ್ತಾ ಇಲ್ಲ. ಯಾಕೆ ಅನ್ನುವಂತಹ ಕ್ವಶನನ್ನು
ಬರೀ ಗಿರೀಶ್ ಮಠಣ್ಣವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೇಳಬೇಕು. ಇಲ್ಲಿ ಒಂದು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ನಾಗರಿಕನಾಗಿ ಯಾರೆಲ್ಲ ಹುಟ್ಟಿಕೊಂಡಿದ್ದಾರೋ, ಈ ಒಂದು ದೇಶದ ಜೊತೆಗೆ ಸ್ವಲ್ಪನಾದರೂ ಋಣ ಅನ್ನೋದು ಇದ್ದರೆ, ಮಾಧ್ಯಮದ ಮೇಲೆ ಸ್ವಲ್ಪನಾದರೂ ಕಾಳಜಿ ಇದ್ದರೆ, ನಿಜವಾಗ್ಲೂ ಆ ಒಂದು ವ್ಯಕ್ತಿ ಈ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಅರ್ಹ ವ್ಯಕ್ತಿ. ಇದು ಯಾವುದೂ ಇಲ್ಲ ಅಂತಿದ್ರೆ ಪೋಲಿ ಬಚ್ಚಾಲಿಗಳ ಕ್ಯಾಟಗರಿಯಲ್ಲಿ ಅವರನ್ನು ಸೇರಿಸ್ಬೋದು, ಅವರು ಪ್ರಶ್ನೆ ಮಾಡಬೇಕಾಗಿಲ್ಲ. ಆದರೆ ಓರ್ವ ಜವಾಬ್ದಾರಿಯುತ ಭಾರತೀಯನಾಗಿ, ಓರ್ವ ಕನ್ನಡಿಗನಾಗಿ ಈ ಒಂದು ಪ್ರಶ್ನೆಯನ್ನು ಎತ್ತಿಲ್ಲ ಅಂದರೆ ಅಂತಹ ವ್ಯಕ್ತಿಗಳ ಮೌನ ನಿಜವಾಗ್ಲೂ ಈ ದೇಶಕ್ಕೆ ಮಾರಕವಾದದ್ದು, ನಮ್ಮ ರಾಜ್ಯಕ್ಕೆ ಮಾರಕವಾದದ್ದು, ಮಾಧ್ಯಮ ಲೋಕಕ್ಕೆ ದೊಡ್ಡ ಕಳಂಕ. ಇದಕ್ಕಿಂತ ದೊಡ್ಡ ಕಳಂಕ ಬೇರೆ ಏನೂ ಇಲ್ಲ. ಬರೀ ಇದು ರಾಕೇಶ್ ಶೆಟ್ಟಿ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇಲ್ಲ. ನೋಡಿ, ಯಾರೆಲ್ಲ ದುಡುಕಿ ಏನೆಲ್ಲ ಅವಾಂತರಗಳನ್ನು ಮಾಡಿದ್ರು ಅವರೆಲ್ಲ ಮಣ್ಣು ಮುಕ್ಕಿ ಹೋದರು. ಈ ಒಂದು ಪ್ರಕರಣದಲ್ಲಿ ಚಂದನ್ ಶರ್ಮಾ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಚಂದನ್ ಶರ್ಮಾ ಅಂದರೆ ರಿಯಲಿ ನಾನೊಬ್ಬ ಎಕ್ಸೆಪ್ಟ್ ಮಾಡಿದಂತಹ ಓರ್ವ ಜರ್ನಲಿಸ್ಟ್. ಅವರು ಒಳ್ಳೆ ಜರ್ನಲಿಸ್ಟ್, ಒಳ್ಳೆ ರೀತಿಯಲ್ಲಿ ಆ್ಯಂಕರಿಂಗ್ ಮಾಡ್ತಾರೆ. ಆದರೆ ಪವರ್ ಟಿ ವಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿಯ MDಯ ಒತ್ತಡಕ್ಕೆ ಮಣಿದು ಅವರು ಕೂಡ ಒಂದು ರೀತಿಯಲ್ಲಿ ಸೌಜನ್ಯ ಹೋರಾಟದಲ್ಲಿ ಒಪ್ಪುಸಾಗಿ ನಿಂತ್ಕೊಂಡಿದ್ದರು. ಹಲವು ಡಿಬೇಟ್ಗಳನ್ನು ನೋಡಬೇಕಾಯಿತು. ಕ್ಷಮಿಸು ಸೌಜನ್ಯ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡ ನಂತರ ಅವರು ಪವರ್ ಟಿ ವಿಯಿಂದ ಸ್ವತಃ ತಾವೇ ಕೆಲಸ ಬಿಟ್ಟು ಹೋದರು. ಆಮೇಲೆ ಅವರನ್ನು ಹೆಚ್ಚಾಗಿ ಕಾಣೋದಕ್ಕೆ ಸಿಗಲಿಲ್ಲ. ಯಾವುದೋ ಒಂದು ಸಣ್ಣ ಚಾನಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಆದರೂ ಕೂಡ ಅವರನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಮೊದಲು ಚಂದನ್ ಶರ್ಮಾ ಅಂತ ಏನಿದ್ರು ಆ ರೀತಿಯಲ್ಲಿ ಕಾಣಲಿಕ್ಕೆ ಮತ್ತೆ ನಾವೆಂದು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅವರ ಮೇಲೂ ಈ ಒಂದು ಪ್ರಕರಣ 2023ರಲ್ಲಿ ದಾಖಲಾಗಿತ್ತು. ಅವರು ಕೂಡ ಇದ್ದರು, ಇನ್ನಿಬ್ಬರ ಹೆಸರು ಕೂಡ ಇದೆ. ಓಕೆ, ಇನ್ನು ರಾಕೇಶ್ ಶೆಟ್ಟಿ ಮಾತ್ರ ಯಾಕೆ ಇಲ್ಲಿ ನೋಡಿ, ಇಲ್ಲಿ ಸುವರ್ಣ ಚಾನೆಲ್ನ ಅಜಿತ್ನ ಹೆಸರು ಕೆಲಸ ಕೂಡ ಅಲ್ಲಿ ಗೋವಿಂದ ಆಗಿದೆ. ಆಮೇಲೆ ಜಯಪ್ರಕಾಶ್ ಶೆಟ್ಟಿ ಆರ್ ಕನ್ನಡದಿಂದ ಕೂಡ ಕಿತ್ತೆಸಗಿದ್ದಾರೆ. ಇವಾಗ ನೋಡಿ ಅದೇ ಒಂದು ಸ್ಥಾನಕ್ಕೆ ಒಂದೊಳ್ಳೆ ಆ್ಯಂಕರ್ ಸೀನಿಯರ್ ಎಡಿಟರ್ ಬಂದಿದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಸುವರ್ಣ ಚಾನೆಲ್ ಯಾವ ರೀತಿಯಲ್ಲಿ ಮುಂದೆ ಸಾಗುತ್ತೆ ಅನ್ನೋದು. ಇಲ್ಲಿ ಪವರ್ ಟಿ ವಿಯಲ್ಲಿ ಸ್ವತಃ ತಾನೇ MD ಆಗಿತ್ತುಕೊಂಡು ಯಾರು ಅವರನ್ನು ಫೈರ್ ಮಾಡ್ಕೋತಾರೆ? ಯಾರು ಮಾಡಲ್ಲ. ಧೈರ್ಯ ಇದೆ, ನಾನೇ ಇದರ ಓನರು, ನಾನೇ ಏನು ಬೇಕಾದರೂ ಮಾಡ್ಕೋಬೋದು ಅಂತ. ಸೊ ಅವರಿಗೆ ಅಲ್ಲಿ ಇನ್ಕಮಿಂಗ್ ಅಗತ್ಯ ಖಂಡಿತ ಇಲ್ಲ, TRP ಅಗತ್ಯತೆ ಖಂಡಿತ ಇಲ್ಲ. ಬೇರೆಲ್ಲ ಚಾನಲ್ಗಳ ಥರ ಅಲ್ಲ. ಪವರ್ ಟಿ ವಿಗೆ TRP ಬೇಡ. ಯೂಟ್ಯೂಬಲ್ಲಿ 1-2 ಸಬ್ಸ್ಕ್ರೈಬರ್ ಇರುವಂತಹ ಯೂಟ್ಯೂಬರ್ಗಳಿಗಿಂತಲೂ ಕೆಳಗಿನ ಮಟ್ಟಕ್ಕೆ ಇಳಿದಂತಹ ಒಂದು ಚಾನಲ್ ಆಗಿದೆ ಪವರ್ ಟಿ ವಿಯ ರಾಕೇಶ. ಸೊ ಆ ಒಂದು ಚಾನಲಲ್ಲಿ ಯಾವುದು ಸಭ್ಯವಾದಂತಹ ವಾರ್ತೆಗಳು ಬರುತ್ತೆ ಅಂತ ಕನಸಿನಲ್ಲೂ ಅಂದ್ಕೋಬೇಡಿ. ಆ ಒಂದು ವ್ಯಕ್ತಿಯ ಆ ಒಂದು ಚಾನಲ್ನ TRP ಯಾವ ಪಾತಾಳಕ್ಕೆ ಇಳಿದಿದೆ ಅಂದರೆ ಮೇ ಬಿ ಆ್ಯಾವ್ರೇಜ್ ಯೂಟ್ಯೂಬರ್ಸ್ಗಳು ಕೂಡ ಅವರಿಗಿಂತ TRPಯಲ್ಲಿ ಮೇಲೆ ಇರಬಹುದೇನು. ಸೊ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಕೂಡ ನಾವಿಲ್ಲಿ ಆಪಾದನೆ ಅಂತ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೊಟ್ಟೆಪಾಡಿಗೋಸ್ಕರ ಬರ್ತಾರೆ ಜರ್ನಲಿಸ್ಟ್ಗಳು. ಬೇಕಾದರೆ ಒಳ್ಳೆಯ ಆಪ್ಷನನ್ನು ಹುಡುಕೊಂಡು ಹೋಗ್ಬೋದು. ಯಾವಾಗ ಬೇಕಾದರೂ ಪವರ್ ಟಿ ವಿ ಮುಂಡೆ ಮುಚ್ಚಿ ಹೋಗ್ಬೋದು. ಅಂದರೆ ಯಾವುದು ಕೂಡ ಶಾಶ್ವತ ಅಲ್ಲ. ನೋಡಿ, ಒಂದು ತಪ್ಪನ್ನು ನಿರಂತರವಾಗಿ ಮಾಡ್ತಾ ಹೋಗೋದ್ರಿಂದ ಆಗುವಂತಹ ಅನಾಹುತಗಳು ಅದು ಈ ಮೊದಲು ನಾವು ನೋಡಿದಂಥವ್ರು. ಯಡಿಯೂರಪ್ಪ ವಿಚಾರದಲ್ಲಿ ನೋಡಿ, ಪವರ್ ಟಿ ವಿ ಅದು ತಪ್ಪು ಮಾಡಿದ್ದು ಅಂತ ಹೇಳೋದಿಲ್ಲ. ಪವರ್ ಟಿ ವಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲು ಮಾಡಿತ್ತು. ಆದರೆ ಏನು ಮಾಡೋದು ಹೇಳಿ, ಈ ಒಂದು ರಾಜಕಾರಣಿಗಳ ಎದುರು ಕೈ ಕಟ್ಟಿ ನಿಲ್ಲಬೇಕೇ ಹೊರತು ಕೈ ಎತ್ತೋದಕ್ಕೆ ಅವರು ಬಿಡೋದಿಲ್ಲ. ಸೊ ಅದರಿಂದಾಗಿ 15 ದಿವಸಗಳ ವನವಾಸವನ್ನು ಕೂಡ ಪವರ್ ಟಿ ವಿ ಮಾಡಿತ್ತು. ಬಂದೇ ಮಾಡಿ ಬಿಸಾಡಿದರು. ಕೂಗಿ ಬಂದಿದ್ದರು ಎಲ್ಲರೂ. ಚಂದನ್ ಶರ್ಮಾ ಇರ್ಬೋದು, ಆಮೇಲೆ ರೆಹಮಾನ್ ಹಾಸನ್ ಅವರು ಇರ್ಬೋದು, ರಾಕೇಶ್ ಶೆಟ್ಟಿ ಇರ್ಬೋದು, 300-400 ಕೆಲಸಗಾರರಿದ್ದಾರೆ, ಎಲ್ಲಿ ಹೋಗಬೇಕು ಹಾಗೆ ಹೀಗೆ ಅಂತ ಕೂಗಿ ಕಾಡಿಬೇಡಿ ಸರ್ಕಾರದಿಂದ ಜೀವ ಭಿಕ್ಷೆಯನ್ನು ತಗೊಂಡು ಮತ್ತೆ ಬಂದು ರಾಜಕಾರಣಿಗಳ ದಳ್ಳಾಳಿಯಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಒಳ್ಳೆಯ ಒಂದು ಜರ್ನಲಿಸಮನ್ನು ಮಾಡಿಬಿಡ್ತಾರೆ, ಒಂದು ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರಗಳನ್ನು ಹೊರಗಡೆ ತರ್ತಾರೆ ಅಂತ ಅಂದ್ಕೊಂಡಿರುವಾಗಲೇ ಒಂದೇ ಒಂದು ಶಾಕಿಂಗ್ ಟ್ರೀಟ್ಮೆಂಟಲ್ಲಿ ಎಲ್ಲವನ್ನು ಬಿಟ್ಟು ಅದೇ ರಾಜಕಾರಣಿಗಳ ದಲ್ಲಾಳಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆವತ್ತು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ಈ ಒಂದು ದಲ್ಲಾಳಿತನ ಇವತ್ತು ಕೂಡ ಮಾಡ್ತಾ ಇದೆ. ಪತ್ರಿಕೋದ್ಯಮ ಅನ್ನೋದನ್ನೇ ಬಿಟ್ಟು ಎಲ್ಲಿಂದ ಬಕೆಟ್ಗಳು ಬರುತ್ತೆ ಅವೆಲ್ಲವನ್ನು ಹಿಡ್ಕೊಂಡು ಆರಾಮವಾಗಿ ನ್ಯೂಸ್ ಮಾಡದಿದ್ದರೂ ಪರವಾಗಿಲ್ಲ 4-5 ಬೈಗುಳಗಳನ್ನು ಕೊಟ್ಟು ನೋಡಿ, ನಮ್ಮಂತಹ ಕಂಟೆಂಟ್ಗಳು ಕ್ರಿಯೇಟರ್ಗಳು ಇರ್ತಾರೆ, ಅವರಾದರೂ ನೋಡ್ತಾರೆ ಏನಪ್ಪ ಪವರ್ ಟಿ ವಿಯಲ್ಲಿ ಬಂದಿದೆ ಹೊಸದಾಗಿ ಟ್ರೆಂಡಿಂಗಲ್ಲಿರೋದು. ಅಥವಾ ಅದನ್ನು ಸಪೋರ್ಟ್ ಮಾಡುವಂತಹ ಕೆಲವು ವ್ಯಕ್ತಿಗಳು
ನೋಡುವಂತಹ ಚಾನಲ್ ಆಗಿ ಮಾತ್ರ ಇವತ್ತು ಅದು ಮಾರ್ಪಾಡಾಗಿರುವಂಥದ್ದು. ಸೊ ಅದರಿಂದಾಗಿ ಈ ಒಂದು ಪವರ್ ಟಿ ವಿ ಚಾನಲ್ MD ಆದಷ್ಟು ಬೇಗ ಅರೆಸ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ಕಾನೂನು ವ್ಯವಸ್ಥೆ ಅಡಿ ಎಲ್ಲವೂ ಅಂದರೆ ಆತ ಮಾಡಿದಂತಹ ಆರೋಪಗಳು, ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಆತ ಮಾತಾಡುವಂತಹ ಶೈಲಿಗಳು, ಇನ್ನು ಅನಾಚಾರಗಳು, ಭ್ರಷ್ಟಾಚಾರಗಳು ಇವೆಲ್ಲವನ್ನು ಡಾಕ್ಯುಮೆಂಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಯಾವಾಗ ಪೊಲೀಸರು ಬರ್ತಾರೆ ಅನ್ನೋದು ಮಾತ್ರ ಇವಾಗ ಬಾಕಿ ಇರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.